ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತಿಳಿಪಡಿಸೋದೇನಪ್ಪ ಅಂತಂದ್ರೆ ನಾಗಮೋಹನ್ ವರದಿ ಅಂತಕ್ಕಂಥದ್ದು ನಮಗೆ ಜರೂರತ್ತೇ ಇಲ್ಲ ನಮ್ಮ ರಾಜ್ಯಕ್ಕೆ. ಯಾಕಪ್ಪ ಅಂತಂದ್ರೆ ಅದು ಎಲ್ಲ ಆಗೋಗ ಅಧ್ಯಾಯ ಆಗಿದೆ. 35 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಮಾದಿಗ ಸಮಾಜ ಹಿರಿಯ ಮುಖಂಡರು ಎಲ್ಲ ರಾಜ್ಯದಂತೆ. ಈಗ ನಾಗಮೋಹನ್ ದಾಸ್ ವರದಿ ಈಗ ನೆರ ರಾಜ್ಯಗಳಲ್ಲಿ ಎಲ್ಲ ಕಡೆ ಸದಸ್ಯ ಆಯೋಗ ಏನಪ್ಪ ಅಂತಂದ್ರೆ ಚಲಾವಣೆಯಲ್ಲಿ ಬಂದಿದೆ. ಆದರೆ ಇಲ್ಲಿ ಏನೋ ಒಂದು ಕುಂಟ ಅಡ್ಡಿ ಹಚ್ಕೊಂಡು ಕೇಸಿ ಸರ್ಕಾರ ಇದು ಒಂದು ಹೊಸದು ನಾಗಮೋಹನ್ ದಾಸ ವರದಿ ಇನ್ನೂ ತಿಳಿಪಡಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ ಆಗಿ ಇದು ಚಾಲನೆ ಕೊಟ್ಟಿದ್ದಾರೆ. ಇರಲಿ, ನಾವು ಯಾಕಂದ್ರೆ ನಾವು ಇರೋದೇ ಸತ್ಯ ಅದ, ನಾವು ಅದಕ್ಕೇನು ಅಂಜಂಗಿಲ್ಲ. ಇನ್ನೂ ಒಂದಲ್ಲ ಇನ್ನೂ 2 ಸಲ ಸಮೀಕ್ಷೆ ಮಾಡಲಕ್ಕ ನಮಗೇನು ಅದ್ರ ಬಗ್ಗೆ ಏನು ಸಂಕೋಚ ಇಲ್ಲ. ಆದ್ರೆ ತಾರತಮ್ಯ ಏನು ನಡೀತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಏನು ಇವರು ಮೊಬೈಲ್ ಒಂದು ದೊಡ್ಡ ಒಂದು ಟೆಕ್ನಿಕಲಿ ಒಂದು ದೊಡ್ಡ ಒಂದು ಮಷಿನರಿಯನ್ನು ಇಟ್ಟಿಲ್ಲ. ಯಾವುದೋ ಒಂದು ಮಕ್ಕಳದು ಅಥವಾ ಗಂಡನ ಮೊಬೈಲ್ ತಂದು ಟೀಚರ್ಸ್ಗಳು ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಮನೆಯವ್ರದ್ದು 10 ಕಾಲ್ ಬರ್ತಾ ಇದಾವ. ಅದರಲ್ಲಿ ಅದಕ್ಕಿಂತ ಮೀರಿ ಸರ್ವರ್ ಡೌನ್ ಇದೆ. ಇವತ್ತು ನಾವು ಬ್ಯಾಂಕಿಗೆ ನಮ್ಮ ದುಡ್ಡು ರೊಕ್ಕ ತಗೊಳ್ಳಕ್ಕೆ ಹೋದ್ರೆ ನಮ್ಮ ದುಡ್ಡು ಬರ್ಲಾಕ ನಿಂದಿರ್ಬೇಕಾಗ್ತದ. ಇದು ರಾಜ್ಯದಂತ ಏನಪ್ಪ ಅಂದ್ರೆ ಸಮೀಕ್ಷೆ ಮಾಡ್ಲಿಕ್ಕೆ ನೀವು 15 ದಿವಸ 20 ದಿವಸ ಕಾಲಾವಕಾಶ ಕೊಟ್ಟರೆ ಅದು ಸರಿಪಡಿಸೋದು ಆಗಲ್ಲಂಗಲ್ಲ. ಅದು ಆದ ಕಾರಣ ಸರ್ಕಾರಕ್ಕೆ ನಮ್ದು ಏನು ಒತ್ತಾಯ ಅದ, ಮನವಿ ಅಲ್ಲ, ಒತ್ತಾಯ ಅದ. ಯಾಕಂದ್ರೆ ನಮ್ಮದು ಸಮಾಜದ ಜೀವನ ಏಳು ಬೀಳಕ್ಕಂಥದ್ದು ಒಂದು ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಹಾನಿ ಆಗೋಕ್ಕಂಥ ವಿಷಯ ಅದ ಇದು. ಅದಕ್ಕೆ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ, ನಮಗೆ ಯಾರ ಪಾಲ ಯಾರಿಗೆ ನಮಗೆ ಎಷ್ಟು ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಒಂದೇ ಆಗ್ಯದ. ಅದ್ರ ಸಲುವಾಗ ಅದು ಏನಪ್ಪ ಅಂದ್ರೆ ಸರ್ವರ ಡೌನ್ ಇದ್ದಕ್ಕಂತ ಅದಕ್ಕೆ ಏನು ನೀವು ಸರಿಪಡಿಸ್ತೀರಿ, ಟೆಕ್ನಿಕಲಿ ಏನು ಮಾಡ್ತೀರಿ ರಾಜ್ಯದವರು ಜಿಲ್ಲಾಧಿಕಾರಿಗಳು ನಮಗೆ ಗೊತ್ತಿಲ್ಲ. ಒಂದನೇದು. ಎರಡನೇದು, ಕಾಲ ಅವಕಾಶ ಅಂತಕ್ಕಂಥದ್ದು ಇರಬಾರ್ದು. ನೀವು ಪರಿಪೂರ್ಣ ಆಗೋವರೆಗೆ ನೀವು ಮಾಡ್ಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಅದ, ರಿಕ್ವೆಸ್ಟ್ ಇಲ್ಲ. ಇಲ್ಲಂತಂದ್ರೆ ರಾಜ್ಯದಂತೆ ಉಗ್ರ ಹೋರಾಟ ಚಾಲೂ ಮಾಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದಂತ ಹೇಳ್ತಾ ಇದ್ದೀನಿ. ನಾಗರಾಜ್ ಗೊಂಡಗುರ್ತಿ. ಈಗಾಗಲೇ ಈ ತಿಂಗಳ 5ನೇ ತಾರೀಕು ದಿನದಂದು ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಹಾಗೂ ಏನು ಜಾತಿ ಗಣತಿ ಪ್ರಾರಂಭವಾಗಿದೆ. ಈ ಒಂದು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಲೋಪದೇಶಗಳು ಬಹಳಷ್ಟಿವೆ. ಏನಂತೇಳಂತಂದರೆ ಟೀಚರ್ಸ್ಗಳಿಗೆ ಆಲ್ಮೋಸ್ಟ್ ಯಾರಿಗೆ ಗಣತಿ ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನು ಮೊಬೈಲ್ನಲ್ಲಿ ಆ್ಯಪ್ ಇದೆ, ಆ ಆ್ಯಪನ್ನು ಓಪನ್ ಮಾಡಿದರೆ ಇಲ್ಲಿ ತನಕ 100ರಲ್ಲಿ ಒಂದು 3 ಅಥವಾ 4% ಕೂಡ ಆ್ಯಪ್ ವರ್ಕ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮದು ಸರ್ಕಾರಕ್ಕೆ ಒಂದು ಮನವಿ ಅದ. ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಏನು ಸರಿಯಾದ ರೀತಿಯಾದಂಥಲ್ಲಿ ಏನು ಟೀಚರ್ಸ್ಗಳಿಗೆ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನು ಗಣತಿ ಪ್ರಾರಂಭ ಆಗಿದೆ ಅದಕ್ಕೆ ಸರಿಯಾದ ರೀತಿಯಂಥ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕಬೇಕು. ಅದರ ಜೊತೆಗೆ ಏನಂತೇಳಂತಂದರೆ ಈಗಾಗಲೇ ಏನು BLOಗಳಿಗೆ ಹಾಗೂ ಟೀಚರ್ಸ್ಗಳಿಗೆ ಹೊಂದಾಣಿಕೆ ಇಲ್ಲದೆ ಇರೋದರಿಂದ ಭಾಳಷ್ಟು ವಿಳಂಬ ಆಗ್ತಾಯಿದೆ. ಅದಕ್ಕೆ ಏನು ಇದು ಕೇವಲ 5ನೇ ತಾರೀಕಿನಿಂದ 17ನೇ ತಾರೀಕು ತನಕ ಮಾತ್ರ ಕೊಟ್ಟಿದ್ದರು. ಅದರ ನಂತರ ಆನ್ಲೈನು ಮತದಾನ ಕೇಂದ್ರದಲ್ಲಿ ಇದಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಈಗ ನಡೀತಿರ್ತಕ್ಕಂಥ ಗಣತಿ ಒಂದು ವಿಳಂಬ ನೋಡಿದರೆ ಇದು 1 ತಿಂಗಳಲ್ಲ 2 ತಿಂಗಳ ತನಕನೂ ಕೂಡ ಮುಕ್ತಾಯ ಆಗದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ಅದಕ್ಕೆ ಸರ್ಕಾರಕ್ಕೊಂದು ಮನವಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ 1 ತಿಂಗಳ ಕಾಲಾವಕಾಶ ಕೊಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಗೋಸ್ಕರ ಇವತ್ತು ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಸಮಿತಿಯನ್ನು ರಚನೆ ಮಾಡಿ ಇವತ್ತು ಮನೆಗೆ ಸಮೀಕ್ಷೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಆಯೋಗ ಕೆಲಸ ಮಾಡ್ತಾ ಇದೆ. ಆದರೆ ಆ ಒಂದು ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಬಟ್ ನಾನು ಒಂದು ಸರ್ಕಾರಕ್ಕೆ, ಈ ಆಯೋಗಕ್ಕೆ ಒಂದು ವಿನಂತಿ ಮಾಡ್ತೀನಿ. ಯಾರ ಮನೆಗೆ ನೀವು ಹೋಗಿರ್ತೀರಿ, ಇವತ್ತು ಒಂದು ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಅಂತೂ ಬಹಳಷ್ಟು ಸ್ಲೋ ಹೋಗ್ತಾ ಇದೆ. ಸ್ಪೆಷಲ್ ಆ್ಯಪ್ ಮಾಡ್ಬೇಕು ಅದಕ್ಕೆ. ಅಂದರೆ 5 ನಿಮಿಷದಲ್ಲಿ ಆ ಮನೆ ಮುಗಿಬೇಕು. ಅಂದರೆ ಇದು ಜಲ್ದಿ ಕೆಲಸ ಕಾರ್ಯ ಮುಗುತ್ತವೆ. ಆಮೇಲೆ ಅಲ್ಲಿ ಯಾವಾಗ ಮನೆಗೆ ನೀವು ಹೋಗ್ತೀರಿ ಅವ್ರು ಏನು ಬರೆಸಿರ್ತಾರ ಅದು ನಿಮ್ಮ ಆ್ಯಪಲ್ಲಿ ಬರುತ್ತೆ, ಕೋಡ್ ಬರುತ್ತೆ.
ಆ ಕೋಡ್ ಹಾಕಿ ಮತ್ತು ನಮ್ದು ಕೋಡ್ ಹಾಕಿ ಯಾವ ಜಾತಿ ಬರ್ಸ್ಯಾರ ಅಂತೇಳಿ ಅವ್ರಿಗೆ ರಿಸಿಪ್ಟ್ ಕೊಟ್ಟು ಬರ್ಬೇಕು ನೀವು. ಯಾಕಂದ್ರೆ ಇದ್ರಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇದಾವೆ. ಇವತ್ತು ನಮ್ಮ ಮಾದಿಗರ ಮನೆಗೆ ಹೋದ್ರಂದ್ರೆ ನೀವು ಮಾದಿಗರು ಎಷ್ಟು ಜನಸಂಖ್ಯೆ ಬರೆಸಿದ್ರು, ಆ ನಿಮ್ಮ ಹೆಸರು ಓದಂಥ ಅಧಿಕಾರಿ ಸಿಗ್ನೇಚರ್ ಮಾಡಿ ಅವ್ರು ಬಂದಂಥ ಮೆಸೇಜ್ ಕೋಡ್ ಒಂದು ಎಕ್ಸೆಪ್ಟ್ ಆಗಿರೋಂಥ ಕೋಡ್ ಹಾಕಿ ಮತ್ತು ಜಾತಿ ಕಾಲಮ್ ನಂಬರ್ ಕೋಡ್ ಹಾಕಿ ಒಂದು ರಿಸಿಪ್ಟ್ ಕೊಟ್ಟು ಬರ್ಬೇಕು ಅವ್ರಿಗೆ. ಅಂದಾಗ ಮಾತ್ರ ಸರಿಯಾದಂಥ ಪರಿಪೂರ್ಣವಾದಂಥ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಅದ. ಮತ್ತು ನಾವು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ನಾನು ಒಂದು ಮನವಿ ಮಾಡ್ತೀನಿ, ಇವತ್ತು ಎಷ್ಟು ಆಗಿದ್ದಾವೆ ದಿನ ಡೈಲಿ ಸರ್ಕಾರ ವರದಿ ಕೊಡ್ಬೇಕು. ಯಾಕಂತಂದ್ರೆ ಇವತ್ತು ಆನ್ಲೈನಲ್ಲಿ ಆಗುತ್ತಿದೆ, ಇವತ್ತು ಎಷ್ಟಾಗಿದೆ ಅಂತ ಸರ್ಕಾರಕ್ಕೆ ಮಾಹಿತಿ ಇರ್ತದೆ. ಯಾಕಂತಂದ್ರೆ ನಾವೇನು ಪೇಪರ್ದಲ್ಲಿ ಬರ್ಕೊಂಡು ಹೋಗಿ ಕೊಡ್ಬೇಕಂತ ಏನಿಲ್ಲ. ಇವತ್ತಾದಂಥ ಸಂಖ್ಯೆ ನಾಳೆ ಬೆಳಗ್ಗೆ ಬಿಡುಗಡೆ ಮಾಡ್ಬೇಕು ಸರ್ಕಾರ. ಯಾವ ಕ್ರಮ ಸಂಖ್ಯೆದ ಮೇಲೆ ಎಷ್ಟು ಸಂಖ್ಯೆ ಆಗಿದೆ ಒಂದು. ಆಮೇಲೆ ನಾವೇನು ಹೇಳ್ತಾ ಇದ್ದೀವಿ, ಕಾಲಾವಕಾಶ ಹೆಚ್ಚಿಗೆ ಕೊಡಬೇಕು ಇಲ್ಲಂತಿಲ್ಲ, ಬಟ್ ಕಾಲಾವಕಾಶ ಕೊಡುವವರೆಗೆ ಸರ್ಕಾರದಲ್ಲಿ ಎಲ್ಲ ನೇಮಕಾತಿಗಳು ಬಡ್ತಿಗಳು ನಿಂದಿರಿಸಬೇಕು. ನಮ್ಮ ಕಾಲಾವಕಾಶವನ್ನು ಉಪಯೋಗ ಇಟ್ಟುಕೊಂಡು ನೀವು ಸರ್ಕಾರ ಯಾವುದಾದ್ರೂ ನೇಮಕಾತಿಗಳಾಗಲಿ ಮತ್ತು ಬಡ್ತಿಗಳಲ್ಲಿ ಮಾಡಿದರೆ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ, ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು, ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಹೇಳಿದರು, ನಾನು ಯಾವುದೇ ಬಡತೆ ಮೀಸಲಾತಿ ಮಾಡೋದಿಲ್ಲ, ಯಾವುದೇ ಸರ್ಕಾರದ ನೇಮಕಾತಿ ಮಾಡುವುದಿಲ್ಲ, ಒಳ ಮೀಸಲಾತಿ ಜಾರಿ ಮಾಡುವುದು ನಾನು ಜಾರಿ ಮಾಡಿದ ಮೇಲೇನೆ ಈ ಎಲ್ಲ ನೇಮಕಾತಿಗಳನ್ನು ಜಾರಿಗೆ ತರ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಕುಂಟು ನೆಪ ಹೇಳಿ ಈ ನಮ್ಮ ಮಾದಿಗ ಸಮುದಾಯಕ್ಕೆ ಮೋಸ ಮಾಡ್ಲಿಕ್ಕೆ ಹೊಂಟಿದೆ. ಆದರೆ ಇದು ನಾವು ಎಂದೂ ಕೂಡ ಸಹಿಸಲ್ಲ. ಇದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಮನೆಗೆ ಹೋಗಿ ಅವ್ರಿಗೆ ರಿಸಿಪ್ಟ್ ಕೊಡ್ರಿ, ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ ಇದೆ. ಮತ್ತು ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಸರ್ಕಾರದ ಕೆಲಸ ಬಹಳ ಕುಂಟು ನೆಪದಿಂದ ನಡೆದಿದೆ. ಹಾಗಾಗಿ ನನ್ನ ಒಂದು ಆಗ್ರಹ ಇದೆ, ಇದನ್ನು ನಾನು ಹೇಳಿ ಈ ಮೂಲಕ ನಮ್ಮ ಸಮುದಾಯದ ಎಲ್ಲ ನನ್ನ ಸೋದರರಿಗೆ ಇನ್ನೊಂದು ವಿನಂತಿ ಮಾಡ್ತೀನಿ. ಆ ಒಂದು ಏರಿಯಾಗೆ ಬಂದಾಗ ನಾವು ಯಾರಾದರೂ ಒಬ್ಬರವ್ರ ಜೊತೆಗಿದ್ದು ಪ್ರತಿ ಮನೆ ಕರ್ಕೊಂಡೋಗಿ ಅವರಿಗೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸ ಆಗಬೇಕು, ಬರ್ಸ್ತಕ್ಕಂಥ ಕೆಲಸ ಆಗಬೇಕು. ಇದು ನಿಮ್ಮ ಮೂಲಕ ನಮ್ಮ ಮಾದಿಗ ಸ್ನೇಹಿತರಲ್ಲಿ ನನ್ನ ವಿನಂತಿ ಇದೆ. ಹಾಗಾಗಿ ಕ್ರಿಶ್ಚಿಯನ್ ಬೆಲ್ಲಿಗೆ ಹೋಗ್ತಾರೆ, ಅವ್ರ ಸರ್ಟಿಫಿಕೇಟ್ ಕೇಳಿ ಅವ್ರ ಬೆಲ್ಲಿ, ಅವ್ರ ಮೂಲ ಎಲ್ಲಿಂದ ಬಂದರೆ ಅಲ್ಲಿಗೆ ಬರಿಲ್ಲ. ಅದನ್ನು ಒಂದು ನಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ. 2025ರ ಜನಗಣತಿಯ ಸಮಯ ಬಂದಿದೆ. ಇವತ್ತಿಗೆ 5ನೇ ತಾರೀಕು ಪ್ರಾರಂಭ ಆಗಿ ಇವತ್ತು 10 ತಾರೀಕಿಂದ 6 ದಿವಸಗಳಾಯಿತು. 6 ದಿವಸಗಳು ಆದ್ರೂ ಇನ್ನೂ 2% ಸಹಿತನೂ ಆಗಿಲ್ಲ. ಇದಕ್ಕೆ ಕಾರಣ ಸರ್ವರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ. ಎರಡನೇದಾಗಿ ಈ ಒಂದು ಜನಗಣತಿಯನ್ನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಆದಂಥ ಸಪ್ರೇಟ್ ಡಾಟಾ ಕೊಡಬೇಕು ಇವರು ಸರ್ಕಾರ ಕಡಲೆ ಯಾಕಂದ್ರೆ ಈಗ ಭಾಳ ಎಲ್ಲ ಕಡೆಗೆ ಇಲ್ಲಿ ರಾಜ್ಯಾದ್ಯಂತ ಇದೊಂದು ಜನಗಣತಿ ನಡೆಯೋದ್ರಿಂದ ಸಿಗೋದಿಲ್ಲ. ಈಗ ಸಪ್ರೇಟ್ ಇದಕ್ಕೊಂದು ಡಾಟಾ ಕೊಡಬೇಕು. ಎರಡನೇದಾಗಿ ಒಂದು ಬೂತಿಗೆ ಒಬ್ಬರಿಗೆ ನೇಮಕ ಮಾಡಿದ್ದಾರೆ ಆಲ್ರೆಡಿ. ಅವರಿಗೆ ಆಗ್ತಾ ಇಲ್ಲ ಮಾಡ್ಲಿಕ್ಕೆ. ಒಂದು ದಿವಸದಲ್ಲಿ 2 ಇಲ್ಲ 3 ಮಾಡ್ತಾ ಇದ್ದಾರೆ ಬರೀ. ಆ ಒಂದು ಹೆಚ್ಚಿಗೆ ಮಾಡಬೇಕು, ಆ ಒಂದು ಸಿಬ್ಬಂದಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಸಿಬ್ಬಂದಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಸಿಬ್ಬಂದಿಗಳು ಹೇಳ್ತಾರೆ ಇವತ್ತು ಇದು ನಮಗೂ ಸರಿಯಾದ ಮಾಹಿತಿ ಇಲ್ಲ. ಇವತ್ತು ನಮಗೆ ಯಾರು ಕಳಿಸ್ಯಾರ, ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ JD ಆಗಿರ್ಬೋದು, ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. JD ಅವ್ರಿಗೆ ಮಾತಾಡಿದ್ರು ಇಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ಆ ಸಮಯಕ್ಕೆ ಅವ್ರು ಬಂದಿಲ್ಲ ಅಂತ. ಅವರು ಇಲ್ಲಿ ಕ್ರೈಸ್ತ ಧರ್ಮದವರು ಇವತ್ತು ಅವರ ದಾಖಲಾತಿಗಳು, ಮೂಲ ದಾಖಲಾತಿಗಳು ಮಾದಿಗರಂತ ಯಾರು ಬರ್ಸಿರ್ತೀರಿ ಆ ದಾಖಲಾತಿಗಳಂದ್ರೆ ನೀವು ಮಾದಿಗಂತ ಬರ್ಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಕನ್ವರ್ಟ್ ಕ್ರಿಶ್ಚಿಯನ್ ಏನಾಗಿದ್ದೀರಿ ನೀವು ಮೂಲ ಜಾತಿ ಮಾದಿ ಅಂತ ಮಾದಿಗೆ ಬರ್ಸರಿ. ನೀವು ಒಂದ್ ವೇಳೆ ಕ್ರಿಶ್ಚಿಯನ್ ಅಂತ ದಾಖಲಾತಿ ಕೊಡ್ತೀರಿ, ನೀವು ಕ್ರಿಶ್ಚಿಯನ್ ಅಂತ ಬರ್ಸ, ನಾವು ಬೇಡ ಅನ್ನಲ್ಲ ಅದಕ್ಕೆ. ನೀವು ಹೆಚ್ಚಿಗೆ ಆಲ್ಮೋಸ್ಟ್ ಕನ್ವರ್ಟೆಡ್ ಜಾಸ್ತಿ ಅರ ಅವು ದಾಖಲಾತಿಗಳು. ಏನು ದಾಖಲಾತಿ ಅವು ನಿಮ್ಗೆ ನಮ್ಮಲ್ಲಿ ಮಾದಿಗಂತ ಜಾತಿ ಇದ್ದು ಅಂದ್ರೆ ಮಾದಿಗಂತಲೇ ಬರ್ಸಿರಿ. ಈಗ ನಮ್ಗೆ ಅನುಕೂಲ ಬೇಕಲ್ಲ, ನಮ್ಗೆ ಅನುಕೂಲ ಬೇಕಂತೇಳಿ ನೀವು ಮಾದಿಗಂತ ಬರ್ಸಿರ್ತೀರಿ. ಸರ್ಟಿಫಿಕೇಟ್ ಎಲ್ಲ ನಿಮ್ಗೆ ಕಾಸ್ಟ್ ಇನ್ಕಮ್ ಆಗಲಿ ಮತ್ತು ಅದೇ ಅಂತ ನಿಮ್ಮ ಮಾದಿಗಂತಲೇ ಬರ್ಸಿರಿ ದಯವಿಟ್ಟು. 30 ವರ್ಷದ ಮಾದಿಗರ ಹೋರಾಟದ ನಿಮಿತ್ತವಾಗಿಸಿ ಇವತ್ತು ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ನೇತೃತ್ವದಲ್ಲಿ ಇವತ್ತು 101 ಜಾತಿ ಜನಗಣತಿಯನ್ನು ಪರಿಶಿಷ್ಟ ಜಾತಿ ಒಳಗೊಂಡಂತೆ ಏನು ಜನಗಣತಿ ನಡೀತಾ ಇದೆ. ಈ ಒಂದು ಜನಗಣತಿಯಲ್ಲಿ ಸಾಕಷ್ಟು ಏನಂತಂದ್ರೆ ಲೋಪದೋಷಗಳು ನಡೀತಾ ಇದೆ. ಏನೇನು ಲೋಪದೋಷಗಳು ಅಂತಂದ್ರೆ, ಈಗ ಜನಗಣತಿ ಆ್ಯಪ್ ಮುಖಾಂತರ ಜನಗಣತಿ ಮಾಡಬೇಕಂತ ಸರ್ಕಾರ ಒಂದು ಆದೇಶ ಮಾಡ್ಯದ. ಆಯೋಗವನ್ನು ಇದು ಆ್ಯಪ್ದಲ್ಲಿ
ಕರೆಕ್ಟಾಗಿ ಶಿಕ್ಷಕರು ಮಾಡ್ತಾ ಇಲ್ಲ. ಅವರು ಇವತ್ತು 101 ಜಾತಿ ಒಂದು ಕೋಡ್ ಕೊಟ್ಟಾರ. ಆ ಕೋಡ್ನಲ್ಲಿ ಏನಾಗ್ಯದ ಅಂತಂದ್ರೆ ಇವತ್ತು ಮಾದಿಗೆ ಅಂತಿಗೆ ಅಂತ ಹೆಸರು ಮತ್ತು ಎಸಿಗೆ ಆ ಸಂಬಂಧಪಟ್ಟಂತ ಏನು ಕಮಿಟಿ ಅದ, ಇದು ಏನು ಸೆನ್ಸೆನ್ಸ್ ಮಾಡೋದೇನು ಕಮಿಟಿ ಅದ, ಆ ಕಮಿಟಿದವ್ರಿಗೆ ನಾವೊಂದು ಮನವಿ ಮಾಡ್ಕೊತೀನಿ. ಇನ್ನೊಂದು ಸರ್ತಿ ಏನಂತಂದ್ರೆ ಶಿಕ್ಷಕರಿಗೆ ನೀವು ಕರೆಕ್ಟಾಗಿ ತರಬೇತಿ ಕೊಟ್ಟಿಗೆಸಿ ಯಾವ ಜಾತಿ ಯಾವ ಕೋಡ್ನಲ್ಲಿ ಬರ್ತದ ಅದು ಆ ಕೋಡ್ನಲ್ಲೇ ನೋಂದಣಿ ಮಾಡ್ಬೇಕಂತ ಹೇಳ್ತೀವಿ. ಒಂದು ಉಪತಿ ಆ ಥರಗಿನ ಶಿಕ್ಷಕರು ತಪ್ಪು ಮಾಹಿತಿ ಏನಂತಂದ್ರೆ ಮಾಡ್ಲತ್ತಿದ್ರು ಅಂತ ಅಂತರ ಮೇಲೆ ನಿರ್ದಿಷ್ಟವಾದಂಥ ಕ್ರಮ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ಜಗನ್ನಾಥ್ ಚಿಂತಪಳ್ಳಿ, ಸೇಡಂ, ಕಾಂಗ್ರೆಸ್ SC ಘಟಕ ಅಧ್ಯಕ್ಷರು. ಮೊಬೈಲ್ ಅನ್ನ ಬಳಸ್ತಾ ಇದ್ದಾರೆ, ಅದು ಬಳಸಲಿ ಪರವಾಗಿಲ್ಲ. ಆದ್ರೆ ಆನ್ಲೈನ್ ಏನು ಓಪನ್ ಮಾಡಿದಾಗ ನೆಟ್ವರ್ಕ್ ಎರರ್ ಅಂತ ಬರ್ತಾ ಇದೆ. ಕನಿಷ್ಠ ಏನಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ತನಕ 100% ಒಂದು 3-4% ಅಷ್ಟೇ ಆಗಿರ್ಬೋದು. ಅದರ ನಂತರ ಇಲ್ಲಿ ತನಕ ಕೂಡ ಸರ್ವರ್ ಡೌನ್ ಇದೆ. ಅದಕ್ಕೆ ಇನ್ನೂ 1 ತಿಂಗಳ ಕಾಲಾವಕಾಶ ಸರ್ಕಾರ ಕೊಡಬೇಕು. ಸರಿಯಾದ ರೀತಿಯಾದಂಥ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಅಂತಕ್ಕಂಥ, ಅದರ ಜೊತೆಗೆ ಕೋರ್ಡಿನೇಷನ್ ಆಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ JD ಅವರಾಗಿರ್ಬೋದು, ಎಲ್ಲರೂ ಕೂಡ ಹೊಂದಾಣಿಕೆ ಮುಖಾಂತರ ಸರಿಯಾದ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮೆಲ್ಲ ಜಿಲ್ಲಾ ಮಾದಿಗ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಈಗ ಕೆಲವೊಂದು ಕೇಳೋಣ ಇಲ್ಲ, ಅಲ್ಲಿ 1-2 ಲೋಪದೋಷ ಇರ್ಬೋದು. ಅದಕ್ಕೆ ನಾವು ಹೇಳ್ತಾ ಇರೋದು ಸರಿಯಾದ ರೀತಿಯಾದಂಥ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕಬೇಕು. ಅದರ ಜೊತೆಗೆ ಏನು ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಸರಿಯಾದಂಥ ಮಾಹಿತಿ ಕೇಳಬೇಕು. ಅದ್ರ ಜೊತೆಗೆ ನಾವು ಕೂಡ ನಮ್ಮೆಲ್ಲ ಸಮಾಜದವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡುವ ಮುಖಾಂತರ ಅವ್ರಿಗೆ ಕೂಡ ಜಾಗೃತಿ ಮೂಡಿಸ್ತಾ ಇರ್ತೀವಿ. ಯಾರಾದರೂ ಕೂಡ ಸಿಬ್ಬಂದಿಗಳು ಸ್ವಲ್ಪ ಏನಾದರೂ ಆಲಸ್ಯ ತೋರಿಸಿದ್ರಪ್ಪ ಅಂತೇಳಿದ್ರೆ ನಾವು ಸರಿಯಾದ ರೀತಿ ಅಂತೇಳಿ ನಮ್ಮ ಕಾಲಮ್ ನಂಬರ್ 61ರಲ್ಲಿ ಬರ್ತಕ್ಕಂಥ ಮಾದಿಗ ಸಮಾಜ ಅಂತೇಳಿ ಬರೆಸ್ಬೇಕು. ಅದರ ಜೊತೆಗೆ ಏನಾದರೂ ಕೂಡ ಮಾಹಿತಿ ಕೇಳಿದ್ರೆ ಅದನ್ನೆಲ್ಲನೂ ಕೂಡ ಒದಗಿಸ್ಬೇಕು ಅಂತಕ್ಕಂಥ ಜಾಗೃತಿ ಕೂಡ ನಾವು ಮೂಡಿಸ್ತಾ ಇದ್ದೀವಿ.